ಆಪರೇಷನ್ ಸಿಂಧೂರ ಮುಗಿದು ಇವತ್ತಿಗೆ 14 ದಿನ 15 ದಿನ ಆಗ್ತಾ ಇದೆ. ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನ ಕಳೆದುಕೊಂಡದ್ದೆಷ್ಟು? 1971ರ ಭಾರತ ಪಾಕಿಸ್ತಾನದ ಯುದ್ಧದ ನಂತರ ಭಾರತ ಪಾಕಿಸ್ತಾನದ ಮೇಲೆ ನಡೆಸಿದಂತಹ ಅತಿ ದೊಡ್ಡ ದಾಳಿ ಇದು. ಈ ದಾಳಿಯಲ್ಲಿ ಪಾಕಿಸ್ತಾನಕ್ಕೆ ಆದಂತಹ ನಷ್ಟ ಎಷ್ಟು? ಭಾರತದ ದಾಳಿಯಲ್ಲಿ ಪಾಕಿಸ್ತಾನ ಕಳೆದುಕೊಂಡಿದ್ದೇನು? ಅದರ ನಷ್ಟ ಎಷ್ಟು? ಭಾರತದ ವಾಯುಪಡೆಯ ಪ್ರಕಾರ ಪಾಕಿಸ್ತಾನ ಅನುಭವಿಸಿದಂತಹ ಸೇನಾ ನಷ್ಟ ಎಷ್ಟು? ಭಾರತದ ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದಾಕ್ಬಿಟ್ಟಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿತ್ತು. ಹಾಗಿದ್ರೆ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದಲ್ಲಿ ಏನಾಗಿದೆ? ಮೇ 10ನೇ ತಾರೀಕಿನ ರಾತ್ರಿ ಭಾರತದ ದಾಳಿಗೆ ಪಾಕಿಸ್ತಾನದಲ್ಲಿ ಏನಾಯಿತು? 11ನೇ ತಾರೀಕು ಬೆಳಗ್ಗೆನೆ ಅಮೆರಿಕದ ಮುಂದೆ ಶರಣಾಗತಿಯ ಬೇಡಿಕೆಯನ್ನು ಇಡ್ತು. ಯುದ್ಧ ಸಾಕು, ಕದನ ವಿರಾಮಕ್ಕೆ ನಾವು ಸಿದ್ಧ ಇದ್ದೀವಿ, ಭಾರತದ ಜೊತೆ ಮಾತನಾಡಿ ಅಂತ. ಅಂಥದ್ದೇನಾಯಿತು 10ನೇ ತಾರೀಕಿನ ರಾತ್ರಿ? ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇದೆ. ಆಪರೇಷನ್ ಸಿಂಧೂರ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ನೆಲದ ಮೇಲೆ ದಾಳಿ ಮಾಡಿದ್ದು. ಏನೇನಾಯಿತು ಆಪರೇಷನ್ ಸಿಂಧೂರದಲ್ಲಿ? ಮೊದಲಿಗೆ ಮೇ 6 ಮತ್ತು 7ನೇ ತಾರೀಕು, ಮೇ 6ರ ರಾತ್ರಿ 7ರ ಬೆಳಗಿನ ಜಾವ ಮಧ್ಯರಾತ್ರಿ 1 ಗಂಟೆಗೆ ಶುರುವಾದಂತಹ ಕಾರ್ಯಾಚರಣೆ 9 ಉಗ್ರ ನೆಲೆಗಳ ಮೇಲೆ ಭಾರತ ದಾಳಿ ಮಾಡಿತು. ಮೇ 6, 7ರ ರಾತ್ರಿ 9 ಉಗ್ರ ನೆಲೆಗಳ ಮೇಲೆ ದಾಳಿಯಾದಾಗ 140ಕ್ಕೂ ಹೆಚ್ಚು ಉಗ್ರರು ಬಲಿಯಾದರು. ಬಹವಾಲ್ಪುರದ ಜೈಷೆ ಮೊಹಮ್ಮದ್ ಹೆಡ್ ಕ್ವಾರ್ಟರ್, ಲಾಹೋರ್ ಸಮೀಪದ ಮರಿಟ್ಕೆಯ ಲಷ್ಕರ್ ಎ ತಯ್ಯಬಾ ಹೆಡ್ ಕ್ವಾರ್ಟರ್, ಜೊತೆಗೆ ಸಿಯಾಲ್ಕೋಟ್ನ ಹಿಜ್ಬುಲ್ ಮುಜಾಹಿದೀನ್ ಹೆಡ್ ಕ್ವಾರ್ಟರ್, ಹೀಗೆ 9 ಉಗ್ರ ನೆಲೆಗಳ ಮೇಲೆ ದಾಳಿಯಾಯಿತು. ಅದಾದ ನಂತರ ಮೇ 8ನೇ ತಾರೀಕು ರಾತ್ರಿ ಪಾಕಿಸ್ತಾನ ಪ್ರತಿದಾಳಿ ಮಾಡುತ್ತೆ ಭಾರತದ ಮೇಲೆ. ಭಾರತದ ಸೇನಾ ನೆಲೆಗಳು, ಭಾರತದ ಧಾರ್ಮಿಕ ಕೇಂದ್ರಗಳು, ಅಮೃತಸರದ ಗೋಲ್ಡನ್ ಟೆಂಪಲ್, ಜೊತೆಗೆ ಜಮ್ಮು ಕಾಶ್ಮೀರ, ಪಂಜಾಬ್ ಮತ್ತು ಗುಜರಾತ್ನ ನಾಗರಿಕರನ್ನು ಗುರಿಯಾಗಿಸಿಕೊಂಡು, ಮನೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿತು. ಮೇ 8ರ ರಾತ್ರಿ ಯಾವಾಗ ಪಾಕಿಸ್ತಾನ ಭಾರತದ ಸೇನಾ ನೆಲೆ, ನಾಗರಿಕರನ್ನು ಗುರಿಯಾಗಿಸಿಕೊಂಡು, ಧಾರ್ಮಿಕ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು 8ನೇ ತಾರೀಕು ಮಾಡ್ತೋ, ಭಾರತ ತಿರುಗಿಬಿತ್ತು. ಅಲ್ಲಿಯವರೆಗೆ ಭಾರತದ ಉದ್ದೇಶ ಇದ್ದದ್ದು ಕೇವಲ ಉಗ್ರ ನೆಲೆಗಳನ್ನಷ್ಟೇ ನಾಶ ಮಾಡುವುದಾಗಿತ್ತು. ಆದರೆ ಮೇ 9ರ ರಾತ್ರಿ ಮತ್ತು ಮೇ 10ರ ಬೆಳಗ್ಗೆ ಪಾಕಿಸ್ತಾನದ 12 ಸೇನಾ ನೆಲೆಗಳ ಮೇಲೆ ಭಾರತ ದಾಳಿ ಮಾಡುತ್ತೆ. ಭಾರತ ನಡೆಸಿದ ವಾಯುದಾಳಿ ಅದು. ಪಾಕಿಸ್ತಾನದ 12 ಸೇನಾ ನೆಲೆಗಳು 1971ರ ಯುದ್ಧದ ನಂತರ ಪಾಕಿಸ್ತಾನದ ಮೇಲೆ ಇಷ್ಟು ದೊಡ್ಡ ದಾಳಿಯನ್ನು ಭಾರತ ಮಾಡಿರಲಿಲ್ಲ. ಮೇ 9ರ ರಾತ್ರಿ ಮತ್ತು 10ರ ಬೆಳಗಿನ ಜಾವ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡುತ್ತೆ. ಮೇ 10ರ ಸಂಜೆ 5 ಗಂಟೆಗೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಕದನ ವಿರಾಮ ಘೋಷಣೆಯಾಗುತ್ತೆ. ಏನಾಯಿತು ಮೇ 10ರ ರಾತ್ರಿ, ಮೇ 9ರ ರಾತ್ರಿ ಮತ್ತು ಮೇ 10ರ ಬೆಳಗ್ಗೆ ಏನಾಯಿತು? ಇಂಟ್ರೆಸ್ಟಿಂಗ್ ಮಾಹಿತಿ ಸಿಗ್ತಾ ಇದೆ. ಇಡೀ ಕಾರ್ಯಾಚರಣೆಯನ್ನು ಮಾಡಿದ್ದು ಭಾರತೀಯ ವಾಯುಸೇನೆ. ಭಾರತೀಯ ವಾಯುಸೇನೆಯ ಪ್ರಕಾರ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನ ಏನೇನನ್ನು ಕಳೆದುಕೊಳ್ತು ಒಂದೊಂದಾಗಿ ನೋಡೋಣ. ಒಂದು C-130J ಅನ್ನುವಂತಹ ಯುದ್ಧ ವಿಮಾನ, ಭಾರತದ ಮಿಸೈಲ್ ದಾಳಿಗೆ C-130 ಯುದ್ಧ ವಿಮಾನ ಧ್ವಂಸ ಆಯಿತು. ಪಾಕಿಸ್ತಾನದ ಮಿಲಿಟರಿಯ ಕಾರ್ಗೋ ಯುದ್ಧ ವಿಮಾನ ಇದು. ಶಸ್ತ್ರಾಸ್ತ್ರಗಳನ್ನು ಸಾಗಿಸುವುದು, ಯೋಧರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಂತಹ ದೊಡ್ಡ ವಿಮಾನ. ನಮ್ಮ ಬಳಿಯೂ ಕೂಡ ಈ ರೀತಿಯಾದಂತಹ ವಿಮಾನ ಇದೆ. ಯಾವುದೇ ಒಂದು ದೇಶದ ವಾಯುಪಡೆಯ ಗಜ ಅಂತ ಕರೀತಾರೆ, ಅಂದರೆ ಆನೆಯಷ್ಟು ದಪ್ಪದಾದಂತಹ ಯುದ್ಧ ವಿಮಾನ ಅನ್ನುವ ಅರ್ಥದಲ್ಲಿ ಈ ಯುದ್ಧ ವಿಮಾನವನ್ನು ಕರೆಯಲಾಗುತ್ತೆ. ಈ ಯುದ್ಧ ವಿಮಾನ ಭಾರತದ ಕ್ಷಿಪಣಿ ದಾಳಿಗೆ ಧ್ವಂಸ ಆಯಿತು. ಅಮೆರಿಕದಿಂದ ಖರೀದಿ ಮಾಡಿತು ಪಾಕಿಸ್ತಾನ ಇದನ್ನು. ಲಾಕ್ಹೀಡ್ ಮಾರ್ಟಿನ್ ಅನ್ನುವಂತಹ ಅಮೆರಿಕದ ಕಂಪನಿ ತಯಾರಿಸಿ ಪಾಕಿಸ್ತಾನಕ್ಕೆ ಮಾರಿದಂತಹ ಬಹುದೊಡ್ಡ ಯುದ್ಧ ವಿಮಾನ. ಅಂದರೆ ಇದರಿಂದೇನು ದಾಳಿ ಮಾಡೋದಕ್ಕಾಗೋದಿಲ್ಲ, ಆದರೆ ಶಸ್ತ್ರಾಸ್ತ್ರ ಸರಬರಾಜು, ಸೇನೆ ಸರಬರಾಜು, ಮಿಲಿಟರಿ ಕಾರ್ಗೋ ವಿಮಾನ ಅದು. ಮತ್ತೊಂದು JF-17 ಅನ್ನುವ ಯುದ್ಧ ವಿಮಾನ
ಚೀನಾದಿಂದ ಪಾಕಿಸ್ತಾನ ಖರೀದಿ ಮಾಡಿದಂತಹ 4ನೇ ತಲೆಮಾರಿನ ಯುದ್ಧ ವಿಮಾನ, ಭಾರತದ ಬಳಿ 4.5 ತಲೆಮಾರಿನ ರಫೇಲ್ ಯುದ್ಧ ವಿಮಾನ ಇದೆ. ಇದು ಚೀನಾದಿಂದ ಖರೀದಿ ಮಾಡಿದಂತಹ ಯುದ್ಧ ವಿಮಾನ. ಈ ಯುದ್ಧ ವಿಮಾನವನ್ನು ಭಾರತ ಹೊಡೆದುರುಳಿಸಿತು. ಕ್ಷಿಪಣಿಗಳ ಮೂಲಕ ಈ ಯುದ್ಧ ವಿಮಾನ ಧ್ವಂಸ ಆಯಿತು. ಪಾಕಿಸ್ತಾನಕ್ಕೆ ಚೀನಾ ಕೊಟ್ಟಂತಹ 2ನೇ ಹಂತದ ಯುದ್ಧ ವಿಮಾನಗಳನ್ನು ಧ್ವಂಸ ಮಾಡಲಾಯಿತು. ಅದು JF-17. ಮತ್ತೊಂದು ಆಪರೇಷನ್ ಸಿಂಧೂರದಿಂದ ಪಾಕಿಸ್ತಾನ ಕಳೆದುಕೊಂಡಿದ್ದು F-16 ಯುದ್ಧ ವಿಮಾನ. ಅಮೆರಿಕ ತನ್ನ ಬಳಿ ಇರುವಂತಹ ಅತಿ ದೊಡ್ಡ ಶಸ್ತ್ರಾಸ್ತ್ರ ಅಂತ ಹೇಳಿಕೊಳ್ಳುವಂತಹ F-16 ಯುದ್ಧ ವಿಮಾನ ಎರಡು ಯುದ್ಧ ವಿಮಾನಗಳನ್ನು ಧ್ವಂಸ ಮಾಡಿದ್ದೀವಿ ಅಂತ ಭಾರತೀಯ ವಾಯುಸೇನೆ ಮಾಹಿತಿಯನ್ನು ಕೊಟ್ಟಿದೆ. ಪಾಕಿಸ್ತಾನ ಅಮೆರಿಕದಿಂದ F-16 ಅನ್ನು ಖರೀದಿ ಮಾಡಿತ್ತು. ಉಗ್ರರ ವಿರುದ್ಧದ ಯುದ್ಧಕ್ಕಾಗಿ ಪಾಕಿಸ್ತಾನಕ್ಕೆ ಅಮೆರಿಕ ಈ F-16 ಯುದ್ಧ ವಿಮಾನಗಳನ್ನು ಕೊಟ್ಟಿತ್ತು. ಈ ಯುದ್ಧ ವಿಮಾನಗಳನ್ನು ಡಿಫೆನ್ಸಿಗೆ ಮಾತ್ರ ಬಳಸಬೇಕು, ಅಫೆನ್ಸಿಗೆ ಬಳಸಬಾರ್ದು ಅಂತ. ಅಂದರೆ ಯಾರದ್ದೇ ವಿರುದ್ಧ ದಾಳಿಗೆ ಈ ಯುದ್ಧ ವಿಮಾನಗಳನ್ನು ಬಳಸುವಂತಿಲ್ಲ, ತಮ್ಮ ರಕ್ಷಣೆಗೆ ಮಾತ್ರ ಬಳಸಿಕೊಳ್ಳಬೇಕು ಅಂತ ಅಮೆರಿಕ ಷರತ್ತು ವಿಧಿಸಿ ಈ ವಿಮಾನಗಳನ್ನು ಕೊಟ್ಟಿದೆ. ಭಾರತದ ಮೇಲಿನ ದಾಳಿಯ ವೇಳೆ ಈ ಯುದ್ಧ ವಿಮಾನಗಳನ್ನು ಬಳಸಿಕೊಳ್ಳಲಾಗಿತ್ತು. 2 F-16 ಯುದ್ಧ ವಿಮಾನಗಳನ್ನು ಭಾರತ ಹೊಡೆದುರುಳಿಸಿದೆ ಎನ್ನುವ ಸಾಕ್ಷ್ಯ ಸಮೇತ ಮಾಹಿತಿ ಭಾರತೀಯ ವಾಯುಪಡೆಗೆ ಸಿಕ್ಕಿದೆ. ಇನ್ನೊಂದು, ಪಾಕಿಸ್ತಾನ ಕಳೆದುಕೊಂಡದ್ದು ಸಾಪ್ 2000 ಅನ್ನುವಂತಹ ವಿಮಾನ. SAAB 2000 ಅನ್ನುವಂತಹ ವಿಮಾನ ಭಾರತದ ಕ್ಷಿಪಣಿ ದಾಳಿಗೆ ಸಾಪ್ 2000 ಅನ್ನುವಂತಹ ವಾಯು ಪ್ರದೇಶ ಸರ್ವೇಕ್ಷಣೆ ಮತ್ತು ವಾಯು ದಾಳಿಯ ಮುನ್ನೆಚ್ಚರಿಕೆ ಕೊಡುವಂತಹ ವಿಮಾನ ಧ್ವಂಸ ಆಗಿದೆ. ಈ ಸಾಪ್ 2000 ವಿಮಾನ ಏನು ಮಾಡುತ್ತೆ? ಪಾಕಿಸ್ತಾನದ ವಾಯು ಪ್ರದೇಶದಲ್ಲಿ 270 ಡಿಗ್ರಿ ಕವರೇಜ್ನಲ್ಲಿ ಯಾವುದಾದ್ರೂ ವಾಯು ದಾಳಿಯಾಗುತ್ತಾ, ಯುದ್ಧ ವಿಮಾನಗಳಿಂದ, ಕ್ಷಿಪಣಿಗಳಿಂದ, ಡ್ರೋನ್ಗಳ ಮೂಲಕ ದಾಳಿಯಾಗುತ್ತಾ ಅನ್ನುವ ಎಚ್ಚರಿಕೆಯನ್ನು ಕೊಡುವಂತಹ ವಿಮಾನ ಸರ್ವೇಕ್ಷಣೆ ಮಾಡ್ತಾ ಇರುತ್ತೆ ಅವರ ವಾಯು ಪ್ರದೇಶದಲ್ಲಿ. ರಡಾರ್ ವ್ಯವಸ್ಥೆ ಇರುವಂತಹ ಅತ್ಯಾಧುನಿಕ ವಿಮಾನ ಸಾಪ್ 2000 ಸ್ವೀಡನ್ನ ಕಂಪನಿ ಅಭಿವೃದ್ಧಿಪಡಿಸಿರುವಂತಹ ವಿಮಾನ ಪಾಕಿಸ್ತಾನ ಖರೀದಿ ಮಾಡಿತ್ತು. ಭಾರತದ ಗಡಿಯಿಂದ 315 ಕಿಲೋಮೀಟರ್ ದೂರದಲ್ಲಿ ಡೀಪ್ ಇನ್ಸೈಡ್ ಪಾಕಿಸ್ತಾನದ ವಾಯು ಪ್ರದೇಶದಲ್ಲಿ ಹಾರಾಟ ಮಾಡ್ತಾ ಇತ್ತು. ಆ ಯುದ್ಧ ವಿಮಾನವನ್ನು ಹೊಡೆದುರುಳಿಸಲಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.